ಹಲೋ ಕರ್ನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಎಲ್ಲರ ಫೇವರೇಟ್ ಕಾರ್ ತಂದಿದ್ದೀನಿ. ಅಂದರೆ ಅಂಡರ್ 10 lakh ಬಜೆಟಲ್ಲಿ ಒಂದು ಮೈಕ್ರೋ SUV ಬೇಕು ಅಂದರೆ ಎರಡೇ ಆಪ್ಷನ್ ಇರೋದು, ಒಂದು ಹ್ಯುಂಡೈ ಎಕ್ಸ್ಟರ್, ಇನ್ನೊಂದು ಟಾಟಾ ಪಂಚ್. ಸೊ ಇವತ್ತು ನಾವು ಟಾಟಾ ಪಂಚ್ ತಂದಿದ್ದೀವಿ, ರಿವ್ಯೂ ಮಾಡೋಕೆ ಹೋಗೋಣ. ಕಮಾನ್ ಲೆಟ್ಸ್ ಗೋ. ಫೈನಲ್ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಟಾಟಾ ಪಂಚ್. ಡೈರೆಕ್ಟಾಗಿ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಬೇಸಿಕ್ ಮಾಡಲ್ ಆನ್ ರೋಡ್ ಮೈಸೂರಲ್ಲಿ ಇವತ್ತು 7,75,000 ಸ್ಟಾರ್ಟ್ ಆಗುತ್ತೆ. ಈಗೇನು ರಿವ್ಯೂ ಮಾಡ್ತಾ ಇದ್ದೀವಿ ಇದು ಟಾಪ್ ಎಂಡ್ ಬಂದು 11 lakhs ಆಗುತ್ತೆ. ಬಟ್ ನಿಮಗೆ ಇದ್ರ ಜೊತೆಗೆ ಸನ್ರೂಫ್ ಬೇಕು ಅನ್ನೋದಾದರೆ 50,000 rupees ಎಕ್ಸ್ಟ್ರಾ ಆಗುತ್ತೆ. ಸೊ ಈ ಥರ ಒಂದು ಸನ್ರೂಫ್ ಸಿಗುತ್ತೆ ನಿಮಗೆ. ಆ್ಯಂಡ್ ಅದ್ರ ಜೊತೆಗೆ ಮೊಬೈಲ್ ಕನೆಕ್ಟಿವಿಟಿ ಬೇಕು ಅನ್ನಂಗಿದ್ರೆ, ಅಕಸ್ಮಾತ್ ಈ ಕಾರ್ದು ಲೊಕೇಶನ್ ನೋಡಬೇಕು, ಲೈವ್ ಲೊಕೇಶನ್ ನೋಡಬೇಕು ಅನ್ನಂಗಿದ್ರೆ ಅದಕ್ಕಿಂತ 50,000 rupees ಎಕ್ಸ್ಟ್ರಾ ಕಾಸ್ಟ್ ಮಾಡ್ತಾರೆ. ಬಟ್ ಅದೇ ನೆಸೆಸಿಟಿ ಇಲ್ಲ ನಿಮಗೆ. ಆಲ್ಮೋಸ್ಟ್ ನೀವು ಅಪ್ರಾಕ್ಸಿಮೇಟ್ಲಿ ಅಂದರೆ 11,50,000 ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಡೈರೆಕ್ಟಾಗಿ ಡಿಸೈನ್ ವಿಚಾರಕ್ಕೆ ಬಂದರೆ ಆ್ಯಂಡ್ ಸೆಗ್ಮೆಂಟ್ ಬಂದು ಮೈಕ್ರೋ SUV ಆವಾಗಲೇ ಹೇಳಿದ್ನಲ್ಲ. ಸೊ ಆಲ್ಮೋಸ್ಟ್ ಮಂತ್ಲಿ 16,000 ವೆಹಿಕಲ್ ಸೇಲ್ಸ್ ಆಗ್ತಾ ಇದೆ. ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಬೋದು ಡಿಮ್ಯಾಂಡ್ ಎಷ್ಟಿದೆ ಅಂತ. ಈಗ ಡೈರೆಕ್ಟಾಗಿ ಫ್ರಂಟಿಂದ ನೋಡೋದಾದರೆ ಕ್ರೋಮ್ ಲೈನಿಂಗ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ ಕಾರಲ್ಲಿ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ ಸೆಂಟರಲ್ಲಿ, ಹೊಸ ಕ್ರೋಮ್ ಫಿನಿಶ್ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಇದೆ, ಆಟೋಮೆಟಿಕ್ ವೈಪರ್ಸ್, ಮಳೆ ಬಂದರೆ ಅದೇ ವೈಪ್ ಮಾಡುತ್ತೆ, ಕತ್ಲೆ ಆದರೆ ಲೈಟ್ ಆನ್ ಮಾಡುತ್ತೆ. ಸೊ ಹೆಡ್ಲ್ಯಾಂಪ್ಸ್ ವಿಚಾರಕ್ಕೆ ಬಂದರೆ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ. ಬಟ್ ಕಾಸ್ಟ್ ಕಟ್ಟಿಂಗ್ ಎಲ್ಲಿ ಮಾಡಿರೋದು ಅಂದರೆ LED ಕೊಟ್ಟಿಲ್ಲ, ಎಲ್ಲ ಹ್ಯಾಲೋಜನ್ ಮಾಡಿಟ್ಟಿದ್ದಾರೆ, ಈವನ್ ಫಾಗ್ ಲ್ಯಾಂಪ್ಸ್ ಆಲ್ಸೋ. ಬಟ್ ಏನಂದರೆ ಫುಲ್ ಕಾರ್ ಸಾಲಿಡ್ ಬಿಲ್ಡ್ ಕ್ವಾಲಿಟಿ, ಅದಕ್ಕೆ ಯಾರು ಈ ಕಾರ್ನ ಕಾಂಪಿಟೇಟ್ ಮಾಡೋಕ್ಕಾಗ್ತಾ ಇಲ್ಲ. ಇದೊಂದೇ ಅಂತಲ್ಲ, ಟಾಟಾ ಅವ್ರು ಯಾವುದೇ ಕಾರ್ ತೊಗೊಂಡ್ರು ಆಲ್ಮೋಸ್ಟ್ 5 star ಕ್ರಾಫ್ಟ್ ಸೇಫ್ಟಿ ರೇಟಿಂಗ್ ಇರುತ್ತೆ. ಸೊ ಸೇಫ್ಟಿ ಅಂತ ಬಂದರೆ ಟಾಟಾ ಮೀನ್ಸ್ ಸೇಫ್ಟಿ. ಇನ್ನು ಫ್ರಂಟ್ ಫೇಶಿಯಾ ವಿಚಾರಕ್ಕೆ ಬಂದರೆ ಎಲ್ಲ ರಫ್ ಆ್ಯಂಡ್ ರಗೆಡ್ ಆಗಿ ಮಾಡಿದ್ದಾರೆ. ಇನ್ನು ಸೈಡ್ ಪ್ರೊಫೈಲ್ ವಿಚಾರಕ್ಕೆ ಬಂದರೆ ಪ್ರಾಪರ್ SUV ಫೀಲಿಂಗ್ ಕೊಡುತ್ತೆ, ಬಿಕಾಸ್ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಆ್ಯಂಡ್ ಕಾರ್ ಹೈಟ್ ಇದೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 187 mm. ಓಕೆ, ಹಳ್ಳಿಗಳ ಕಡೆ ಎಲ್ಲ ತೊಗೊಂಡೋಗ್ತಾ ಇದ್ದೀನಿ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಇನ್ನು ಟೈರ್ ಸೈಜ್ ಬಂದು 195/60 R16 ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಡಿಸ್ಕ್ ಬ್ರೇಕ್ಸ್ ಆಲ್ 4 ಮಾಡ್ಬೋದಿತ್ತು, ಬಟ್ ಫ್ರಂಟಲ್ಲಿ ಡಿಸ್ಕ್ ಕೊಟ್ಟಿದ್ದಾರೆ, ರೇರಲ್ಲಿ ಡ್ರಮ್ ಆಗಿದೆ. ಆ್ಯಂಡ್ ಟೈರ್ ಡಿಸೈನ್ ಏನು ನೋಡ್ತಾ ಇದ್ದೀರಾ ಅಲಾಯ್ ವೀಲ್ಸ್ದು, ಇಟ್ಸ್ ಗುಡ್, ಸೂಪರ್ಬ್. ಆ್ಯಂಡ್ ನಿಮ್ಗೆ ಈ ಕಾರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ 90 degree ಓಪನಿಂಗ್ ಡೋರ್ಸ್ ತೋರಿಸ್ತೀನಿ ನೋಡಿ ಈಗ. ಸೊ ಹಿಂದ್ಗಡೆ ಡೋರ್ ಬಂದು ಇಲ್ಲಿಂದ ಓಪನ್ ಮಾಡಬೇಕಾಗುತ್ತೆ. ಇದು ಯಾವ ಬ್ರ್ಯಾಂಡಲ್ಲೂ ಮಾಡಿಲ್ಲ, ಟಾಟಾದವರೇ ಫಸ್ಟ್ ಮಾಡಿರೋದು ಅಂದ್ಕೊಳ್ಳಿ. ಸೊ ಅಕಸ್ಮಾತ್ ಏಜ್ ಆದವ್ರು ಏನಾದರೂ ಕಾರ್ ಒಳಗಡೆ ಹತ್ತುತ್ತಾ ಇದ್ದಾರೆ ಅಂದರೆ ಈಸಿಯಾಗಿ ಹತ್ಬೋದು, ಯಾಕಂದರೆ ಫುಲ್ ಎಂಟ್ರಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ದೆನ್ ಥರ್ಡ್ ಕ್ವಾಲಿಟಿ ಟಾಟಾ ಮೀನ್ಸ್ ಸೇಫ್ಟಿ, ರೈಟ್. ಆ್ಯಂಡ್ ಮೇಲ್ಗಡೆ ಅಬ್ಸರ್ವ್ ಮಾಡೋದಾದರೆ ಒಂದು ಸ್ಮಾಲ್ ಸನ್ ರೂಫ್ ಇದೆ, ರೂಫ್ ರೈಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಪಿಯಾನೋ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಶಾರ್ಕ್ ಫಿನ್ ಆಂಟೆನಾ ಇದೆ. ಸೊ ಈ ಕಾರ್ ಏನಕ್ಕೆ ಈ ಥರ ಕಾಣಿಸ್ತಾ ಇದೆ ಅಂದರೆ ಡ್ಯುಯಲ್ ಟೋನ್ ಆಪ್ಷನ್ ಅಂತ ಕರೀತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಯಾವುದೇ ಹೊಸ ಕಾರ್ ಲಾಂಚ್ ಆದ್ರೂ ಅದನ್ನು ಕನ್ನಡದಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, LED ಟೈಲ್ ಲ್ಯಾಂಪ್ಸ್, ದಟ್ಸ್ ಗುಡ್. ಆ್ಯಂಡ್ ವೈಪರ್, ಡಿಫಾಗರ್, ವಾಷರ್ ಎಲ್ಲ ಕಂಪ್ಲೀಟ್ ಆಗಿದೆ. ಟಾಟಾ ಲೋಗೋ ಹೊಸದೇನು ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಕ್ರೋಮ್ ಕ್ಲೀನಾಗಿ ಯೂಸ್ ಮಾಡಿದ್ದಾರೆ ಒಳಗಡೆ. ಹಿಂದ್ಗಡೆ ಪಂಚ್ ಬರ್ತಿದೆ. ಆ್ಯಂಡ್ ದೆನ್ ಡೈರೆಕ್ಟಾಗಿ ಬೂಟ್ ಸ್ಪೇಸ್ ಓಪನ್ ಮಾಡೋದಾದರೆ, ಸೊ ಹೇಳಿದ್ನಲ್ಲ SUV ಸೆಗ್ಮೆಂಟ್ ಅಲ್ವಾ, ಬೂಟ್ ಸ್ಪೇಸ್ ಬಂದು 366 ಲೀಟರ್ಸ್ ಇದೆ. ಓಕೆ, 5 ಜನರ ಲಗೇಜ್ ಈಸಿಯಾಗಿ ಕೂರುತ್ತೆ. ಮೇಲ್ಗಡೆ ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಬಂದು ಗ್ರ್ಯಾಬ್ ಹ್ಯಾಂಡಲ್ಸ್ ಆಗಿರ್ಬೋದು, ಇಲ್ಲ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಕಾರಲ್ಲಿ ಆ್ಯಕ್ಚುಲಿ ಸೂಪರ್ಬ್ ಆಗಿದೆ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದೆ, ವೋಕಲ್ ಫಾರ್ ಲೋಕಲ್. ಸೊ ನಮ್ಮ ದೇಶದವರು ನಮಗೆ ಕಾರ್ ಮಾಡಿಕೊಟ್ಟಾಗ ಅದರಷ್ಟು ಖುಷಿಯಾದ ವಿಚಾರ ಬೇರೆ ಇರಲ್ಲ. ಸೊ ಅದಕ್ಕೆ ಬರ್ದಿರೋದಲ್ಲಿ ವೋಕಲ್ ಫಾರ್ ಲೋಕಲ್ ಅಂತ. ನಮ್ಮ ಇಂಡಿಯನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಾರ್ ಇದು, ಎಲ್ಲಿ ಫೀಲಿಂಗ್ ಪ್ರೌಡ್ ಆಫ್ ದಿಸ್. ಇನ್ನು ಈ ಕಾರ್ ಕೀ ತೋರಿಸೋದೇ ಮರ್ತಾಯಿತ್ತು, ಬಟ್ ತುಂಬ ಸಿಂಪಲ್ ಆಗಿದೆ, ಲಾಕ್ ಅನ್ಲಾಕ್. ಆ್ಯಂಡ್ ಇದು ಟೈಲ್ ಗೇಟ್ ಓಪನ್ ಮಾಡೋಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ ಬಂದು ಒಂದು ಸತಿ ಪ್ರೆಸ್ ಮಾಡಿದ ತಕ್ಷಣ ಹೆಡ್ಲೈಟ್ಸ್ ಆನ್ ಆಗುತ್ತೆ. ಸೊ ಎಲ್ಲಾದರೂ ಕತ್ಲಲ್ಲಿ ಕಾರ್ ನಿಲ್ಲಿಸಿದಾಗ ನಿಮ್ಗೆ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ಅಂದರೆ ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಕಾರ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಈ ಕೀ ನೀವು ಜಾಸ್ತಿ ಯೂಸೇ ಮಾಡಲ್ಲ, ಯಾಕಂದರೆ ಕೀಲೆಸ್ ಎಂಟ್ರಿ ಇದೆ. ಸೊ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಈ ಕೀ ನಿಮ್ಮ ಪಾಕೆಟಲ್ಲಿದ್ದರೂ ಡೈರೆಕ್ಟಾಗಿ ಈ ಬಟನ್ನ ಪ್ರೆಸ್ ಮಾಡಿ ಎಂಟ್ರಿ ಆಗ್ಬೋದು. ಸೊ ಈಸಿ ಕನ್ವೀನಿಯಂಟ್ ಫೀಚರ್ ಜಾಸ್ತಿ ಕೊಟ್ಟಿದ್ದಾರೆ. ಇನ್ನು ಸಸ್ಪೆನ್ಷನ್ ವಿಚಾರಕ್ಕೆ ಬಂದರೆ ರಿಯಲಿ ಗುಡ್ ಅಂತ ಹೇಳ್ತೀನಿ, ಯಾಕಂದರೆ ಈಗ ರೋಡಲ್ಲೆಲ್ಲ ಬರಬೇಕಾದ್ರೆ ತೀರಾ ಹಾಳಾದಾಗ ಇಲ್ಲ ಕಲ್ ಮೇಲೆಲ್ಲ ಹತ್ತಿಸಿದಾಗ ಈಸಿಯಾಗಿ ಅಬ್ಸಾರ್ಬ್ ಮಾಡುತ್ತೆ, ಜಾಸ್ತಿ ಒಳಗಡೆ ಎಫೆಕ್ಟ್ ಹೊಡೆಯಲ್ಲ ನಿಮಗೆ. ಆ್ಯಂಡ್ ಇನ್ನು ರೇರ್ ಸೀಟಿಂಗ್ ಸ್ಪೇಸ್ ನೋಡೋದಾದರೆ ಈ ಥರ ಡೋರ್ ಓಪನ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಿಂದ್ಗಡೆ ಟಾಟಾ ಮೋಟರ್ಸ್ ಅವರು ಇನ್ನೊಂದು ಕ್ಲೀನಾಗಿ ಹೈಲೈಟ್ ಮಾಡಿರೋ ಫೀಚರ್ ಏನಂದರೆ ಫ್ಲ್ಯಾಟ್ ಫ್ಲೋರ್. ಸೊ ಯೂಶಲಿ ಬೇರೆ ಕಾರಲ್ಲಿ ಈ ಸ್ಪೇಸಲ್ಲಿ ಒಂದು ಹಂಪ್ ಇರುತ್ತೆ, ಬಟ್ ಇದರಲ್ಲಿ ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿದೆ. ನನ್ನ ಹೈಟ್ 6'1" ಎಲ್ಲ ವೀಡಿಯೋಲು ಹೇಳ್ತಾ ಇರ್ತೀನಿ, ಆ್ಯಂಡ್ ಈ ವಿಡಿಯೋಲು ಹೇಳಿದ್ದೀನಿ. ಸೊ ಹಿಂದ್ಗಡೆ ಕೂರೋಕ್ಕೆ ನೀ ರೂಮ್, ಲೆಗ್ ರೂಮ್, ಅಂಡರ್ ಥೈ ಸಪೋರ್ಟ್ ಎಲ್ಲ ಅಮೇಜಿಂಗ್ ಆಗಿದೆ. ನೈಸ್, ಲಾಂಗ್ ಜರ್ನೀಸ್ಗೆಲ್ಲ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಇನ್ನು ಸೆಂಟರಲ್ಲಿ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ, ಪ್ರಾಪರ್ ಆಗಿ ಇಬ್ರು ಕೂತ್ಕೊಳ್ಳೋಕ್ಕೆ ಹೆಡ್ ರೆಸ್ಟ್ ಇದೆ. ಸೊ ಇಂಜಿನ್ ವಿಚಾರಕ್ಕೆ ಬಂದರೆ ಒಂದೇ ಪೆಟ್ರೋಲ್ ಇಂಜಿನ್ ಇರೋದು, ಅದನ್ನು ರೆವಟ್ರಾನ್ ಅಂತ ಕರೀತಾರೆ ಟಾಟಾ ಮೋಟರ್ಸ್ ಅವರು. ಸೊ 1200cc 3 cylinder ಇಂಜಿನ್ ಕೊಟ್ಟಿದ್ದಾರೆ. ಪವರ್ ಮಾತ್ರ ಡೀಸೆಂಟ್, ಮೋರ್ ದೆನ್ ಎನಫ್. ಈ ಕಾರ್ಗೆ 89 bhp ಪವರ್ ಇದೆ, 150 Nm ಆಫ್ ಟಾರ್ಕ್. ಬಟ್ ಒಂದು ಅಪ್ಗ್ರೇಡ್ ಏನಂದರೆ ಇದು 3 cylinder ಇಂಜಿನ್. ಸೊ ಫ್ಯೂಚರಲ್ಲಿ ಇದನ್ನು 4 cylinder ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ 3 cylinder ಇಂಜಿನಲ್ಲಿ ಒಂದೇನೆಂದರೆ ಜಾಸ್ತಿ RPMs ರೇವ್ ಮಾಡಿದಾಗ ಸೌಂಡ್ ಕ್ಯಾಬಿನ್ ಒಳಗೆ ಎಂಟ್ರಿ ಆಗುತ್ತೆ, ಅದೊಂದೇ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಇಂಜಿನಲ್ಲಿ. ಅದಕ್ಕೆ ಆ ಸೌಂಡ್ ಕಮ್ಮಿ ಆಗಲಿ ಅಂತಲೇ ಇನ್ಸುಲೇಷನ್ ಕೊಟ್ಟಿದ್ದಾರೆ. ಯಾರು ಯಾವುದೇ ಇರಲಿ, ನಾನು ಫಸ್ಟ್ ಯೋಚನೆ ಮಾಡೋದು ಮೈಲೇಜ್ ಬಗ್ಗೆ. ಸೊ ಈ ಕಾರಲ್ಲಿ ಅಪ್ರಾಕ್ಸಿಮೇಟ್ಲಿ ಕಸ್ಟಮರ್ ಕ್ಲೈಮ್ ಮಾಡಿರೋದು 16+ ಅಂತ ಕ್ಲೈಮ್ ಮಾಡಿದ್ದಾರೆ. ಬಟ್ ಹೈವೇಸಲ್ಲಿ ಕ್ರೂಸ್ ಎಲ್ಲ ಮಾಡ್ತೀನಿ ಅಂದರೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 37 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. E20 ಪೆಟ್ರೋಲ್ ಸಪೋರ್ಟ್ ಮಾಡಿದೆ.
ಥಮ್ಸ್ ಅಪ್. ಈ ಟಾಟಾ ಪಂಚ್ ಆಗಿರ್ಬೋದು ಇಲ್ಲ ಟಾಟಾ ಮೋಟರ್ಸಲ್ಲಿ ಯಾವುದೇ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನಂಗಿದ್ರೆ ನಮ್ಮ ಮೈಸೂರಲ್ಲಿರೋ ಅರಸ್ಕಾ ಟಾಟಾ ಮೋಟರ್ಸ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಡ್ರೈವರ್ ಸೈಡ್ ಡೋರ್ ಪ್ಯಾಡ್ ಅಬ್ಸರ್ವ್ ಮಾಡಿದ್ರೆ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕಲಿ ಫೋಲ್ಡೇಬಲ್, ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್, ORVMs ಅಂದರೆ ಮಿರರ್ನ ಒಳಗಡೆಯಿಂದನೇ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಡೋರ್ ಪ್ಯಾಡ್ಸ್ ಆವಾಗಲೇ ಹೇಳಿದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಸೊ ಈ ಕಾರಲ್ಲಿ ಟೋಟಲ್ ಆಗಿ 8 ಸ್ಪೀಕರ್ ಬರುತ್ತೆ, 4 ಸ್ಪೀಕರ್ಸ್ ಆ್ಯಂಡ್ 2 ಟ್ವಿಟರ್ಸ್, 4 ಟ್ವಿಟರ್ಸ್ ಇರುತ್ತೆ. ಟ್ವಿಟರ್ಸ್ ಅಂದರೆ ಇದೆ ಸಣ್ಣದಾಗಿ ಸ್ಪೀಕರ್ ಇರುತ್ತಲ್ಲ ಅದನ್ನ ಟ್ವಿಟರ್ ಅಂತ ಕರೀತಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬಾಟಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅಂಬ್ರೆಲಾ ಹೋಲ್ಡರು ಇದೆ. ಈಗ ಫ್ರಂಟ್ ಪ್ಯಾಸೆಂಜರ್ ಕಂಫರ್ಟ್ ವಿಚಾರಕ್ಕೆ ಬಂದರೆ ಟ್ರೂಲಿ ಅಮೇಜಿಂಗ್. ರೀಸನ್ ಏನಂದರೆ ಮೈಕ್ರೋ SUVಗಳು ಹ್ಯಾಚ್ ಬ್ಯಾಕ್ಗಿಂತ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ, ಈ ಸೆಗ್ಮೆಂಟೇ ಹಂಗೆ. ಆ್ಯಂಡ್ ಫ್ರಂಟಲ್ಲಿ ಕೂತ್ಕೊಳ್ಳೋರಿಗೆ ಎರಡಕ್ಕೂ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸನ್ ರೂಫ್ ಇದೆ, ಇದು ಆ್ಯಕ್ಚುಲಿ ವಾಯ್ಸ್ ಎನೇಬಲ್ಡ್. ಓಪನ್ ಸನ್ ರೂಫ್ ಅಂದರೆ ಓಪನ್ ಆಗುತ್ತೆ, ಅದು ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಡೋರ್ ಕ್ಲೋಸ್ ಮಾಡೋಣ. ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಮಾಡಬೇಕಾದ್ರೆ ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡೋಣ ಇಂಜಿನ್ನ. ಓಕೆ, ಮ್ಯೂಟ್ ಮಾಡಬೇಕಾಗುತ್ತೆ. ಇಂಜಿನ್ ಸ್ಟಾರ್ಟ್ ಮಾಡಿದ ತಕ್ಷಣ ರೇಡಿಯೋ ಆನ್ ಆಗೋಗುತ್ತೆ. ಸೊ ಸೆಂಟರಲ್ಲಿ ಎಕ್ಸ್ಪ್ರೆಸ್ ಕೂಲ್ ಆಪ್ಷನ್ ಕೊಟ್ಟಿದ್ದಾರೆ. ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಕಾರಲ್ಲಿ ಎಷ್ಟು AC ಕೆಪಾಸಿಟಿ ಇರುತ್ತೆ ಅಷ್ಟು ಆನ್ ಆಗೋಗುತ್ತೆ, ಅಂದರೆ ಫುಲ್ ಪ್ರೆಷರಲ್ಲಿ ಆನ್ ಆಗಿರುತ್ತೆ. ಸೊ ಈ ಥರ ಸಮ್ಮರಲ್ಲೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಕಾರ್ ಒಳಗಡೆ. ಆ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಒಂದು 30-40 ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಕಾರ್ ಕೂಲ್ ಆಗುತ್ತೆ. ಈಗ ಸೆಂಟರಲ್ಲಿ ನಿಮಗೆ ಸ್ಮಾಲ್ 7 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ವೈರ್ಡ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ವೈರ್ಡ್ ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಇಲ್ಲ, ಬಟ್ ಓಕೆ ಟಚ್ ರೆಸ್ಪಾನ್ಸ್ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು. ಆ್ಯಂಡ್ ಇಂಟೀರಿಯರ್ ಕಾಂಬಿನೇಷನ್ ವಿಚಾರಕ್ಕೆ ಬಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್, ಇಲ್ಲಿ ಸ್ವಲ್ಪ ವುಡ್ ಫಿನಿಶ್ ಥರ ಯೂಸ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಫ್ರಂಟಲ್ಲಿ ಟ್ವಿಟರ್ ಇದೆ. ಸೊ ಟೋಟಲ್ ಈ ಕಾರಲ್ಲಿ 6 ಟ್ವಿಟರ್ಸ್ ಇರೋದು, ಅವಾಗಲೇ 4 ಅಂದಿದೆ. ಆ್ಯಂಡ್ ಫ್ಯಾಬ್ರಿಕೇಶನ್ ಬಂದು ಓಕೆ ಗುಡ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾರೆ ಟಾಟಾ ಮೋಟರ್ಸ್ ಅವರು. ಸೆಂಟರಲ್ಲಿ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, 2 ಕಪ್ ಹೋಲ್ಡರ್ ಇರುತ್ತೆ. ಆ್ಯಂಡ್ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಇದು ಗೇರ್ ನಾಬ್, 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದು. ಸೆಂಟರಲ್ಲಿ ಫೋನ್ ಇಡೋಕ್ಕೆ ಜಾಗ ಇದೆ. ಸ್ಟೇರಿಂಗ್ ವೀಲ್ ವಿಚಾರಕ್ಕೆ ಬಂದರೆ ಕಂಪ್ಲೀಟ್ ಲೆದರ್ ರ್ಯಾಪ್ ಆಗಿದೆ. ಆ್ಯಂಡ್ ಕೆಳಗಡೆ ಅಡ್ಜಸ್ಟ್ ಮಾಡಬೇಕಾದ್ರೆ ಟಿಲ್ಟ್ ಮಾತ್ರ, ಟೆಲಿಸ್ಕಾಪಿಕ್ ಇಲ್ಲ, ಬಟ್ ದಟ್ಸ್ ಫೈನ್, ಈ ಕಾರ್ಗೆ ನೆಸೆಸಿಟಿ ಇಲ್ಲ. ಲೆಫ್ಟ್ ಸೈಡಲ್ಲಿ ಮೀಡಿಯಾ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ಸ್ ಇದೆ. ಸೆಂಟರ್ ಅಬ್ಸರ್ವ್ ಮಾಡಿದ್ರೆ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಸೊ ಇಲ್ಲಿಂದಾನೆ ಬ್ರೌಸ್ ಮಾಡ್ಬೋದು, ಏನೇನೆಲ್ಲ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಆ್ಯಂಡ್ TPMS ಇದೆ, ನಿಮ್ಮ ಟೈರಲ್ಲಿ ಎಷ್ಟೆಷ್ಟು ಪ್ರೆಷರ್ ಇದೆ, ಕಮ್ಮಿ ಆಗಿದ್ರೆ ನೋಟಿಫೈ ಮಾಡುತ್ತೆ. ಸೊ ರೈಟ್ ಸೈಡ್ ಡಿಜಿಟಲ್ ಅಲ್ಲ, ಆಲ್ಮೋಸ್ಟ್ ಅದು ನೀಡಲಿಂದಾನೆ ಸ್ವೈಪ್ ಮಾಡಿ ತೋರಿಸಿದೆ ಎಷ್ಟು ಸ್ಪೀಡ್ ಇದೆ ಅಂತ. ಸೊ ಕೆಳಗಡೆ ಅಬ್ಸರ್ವ್ ಮಾಡೋದಾದ್ರೆ ಪ್ರಾಪರಾಗಿ ಡೆಡ್ ಪೆಡಲ್ ಇದೆ ಆ್ಯಂಡ್ ಕಂಪ್ಲೀಟ್ ಬ್ರೇಕ್ ಪೆಡಲ್ ಆ್ಯಂಡ್ ಆಕ್ಸಲರೇಟರ್. ಕಾರಲ್ಲಿ ಎಲ್ಲರಿಗೂ ಇಷ್ಟ ಆಗೋದೇನೆಂದರೆ ವಾಯ್ಸ್ ಎನೇಬಲ್ಡ್ ಸನ್ ರೂಫ್. ಈಗ ತೋರಿಸ್ತೀನಿ ನೋಡಿ, ಆನ್ ಮಾಡಿದ್ದೀನಿ. ಓಪನ್ ಸನ್ ರೂಫ್, Say a command. ಓಪನ್ ಸನ್ ರೂಫ್. Okay, opening sunroof. ಸೂಪರ್ ನೈಸ್. ಆ್ಯಂಡ್ ಇಲ್ಲಿಂದಾನೆ ಬಟನ್ ಪ್ರೆಸ್ ಮಾಡಿ ಕ್ಲೋಸ್ ಸನ್ ರೂಫ್ ಅಂದರೆ ಕ್ಲೋಸ್ ಆಗುತ್ತೆ. ಬಟ್ ಇಲ್ಲಿ ಸ್ವಿಚ್ಚಲ್ಲಿದೆ, ಸ್ವಿಚ್ಚಲ್ಲಿ ಆಫ್ ಮಾಡೋಣ. ಮೇಲ್ಗಡೆ LED ಲ್ಯಾಂಪ್ ಕೊಟ್ಟಿದ್ದಾರೆ ಕತ್ಲೆ ಆದಾಗ ಯೂಸ್ ಮಾಡ್ಕೊಳ್ಳೋಕ್ಕೆ. ದೆನ್ ಇದು ಮ್ಯಾನ್ಯುಯಲ್ ಆಗಿ ಸೆಟ್ ಮಾಡಬೇಕು. ಕೂಲ್ಡ್ ಗ್ಲೋ ಬಾಕ್ಸ್ ಇದೆ, ಬಿಗ್ ಎನಫ್, ಆ್ಯಕ್ಚುಲಿ ಸೈಜ್ ಚೆನ್ನಾಗಿದೆ. ಸೊ ಫೈನಲಿ ವ್ಲಾಗ್ ಎಂಡ್ ಆಗಿದೆ. ನಾನು ಕಾರ್ ರಿವ್ಯೂ ಮಾಡಿದ್ದೀನಿ, ಅಂದರೆ ಡ್ರೈವ್ ರಿವ್ಯೂ ಇನ್ನೂ ಕೊಟ್ಟಿಲ್ಲ. ಸೊ ಯಾರೆಲ್ಲ ಡ್ರೈವ್ ರಿವ್ಯೂ ಬೇಕು ಅಂತಿದ್ದೀರಾ ಕಮೆಂಟ್ ಸೆಕ್ಷನ್ಗೆ ಹೋಗಿ ಡ್ರೈವ್ ರಿವ್ಯೂ ಬೇಕು ಅಂತ ಏನಾದ್ರು ಕಮೆಂಟ್ ಮಾಡಿ. ಸೊ ಮೆಜಾರಿಟಿ ಕಮೆಂಟ್ಸ್ ಬಂದರೆ ಇನ್ನೊಂದು ವೀಕಲ್ಲಿ ಕಾರ್ನ ತೊಗೊಂಬಂದು ಡ್ರೈವ್ ರಿವ್ಯೂ ಮಾಡ್ತೀನಿ, ಅಂದರೆ ರೋಡಲ್ಲೆಲ್ಲ ಡ್ರೈವ್ ಮಾಡೋಕ್ಕೆ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಹೈ ಫೈಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್.